ಏನಾದ್ರೂ ಒಂದ್ ಎವಿಡೆನ್ಸ್ ಸಿಕ್ಕ ಹಾಕೊಂಡ್ಲೆ ನರ್ಕ ತೋರಿಸ್ಬಿಡ್ತೀನಿ. ಡ್ರಗ್ ಮಾಡಿ ಮಜಾ ಮಾಡಕ್ಕೆ ನಿಮ್ಮ ಅಪ್ಪಂದಲ್ಲ ಕರ್ನಾಟಕ. ಡ್ರಗ್ ಅನ್ ಮಾಡ್ತೀರ ನೀವು 20,000. ಏ ಗ್ಯಾಂಗ್, ಡಿ ಬಾಸ್ ಗ್ಯಾಂಗ್, ನಾವು ನಿಮ್ಮೆಲ್ಲ ಕಣ್ಣಿಟ್ಟಿದೀವಿ. ನಮ್ ಟೀಮು. ಈ ಆರ್ಮಿ ಏನ್ ಕೆಲಸ ಮಾಡುತ್ತೆ ದರ್ಶನ್ಗೆ? ದರ್ಶನ್ ಆರ್ಮಿ ಕೆಟ್ಟ ಕೆಲಸ ಅಂತೂ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸಗಳೇ ಮಾಡ್ತಾ ಇದೆ. ನೀನು ಅದನ್ನು ಹೆಂಗೆ ತೋರಿಸ್ತಿದ್ಯಾ ಅಂತ ಹೇಳಿದ್ರೆ, ಮೀಡಿಯಾ ಮುಂದೆ ದರ್ಶನ್ನು ಬಂದು ಫಿಲಮ್ ಇಂಡಸ್ಟ್ರಿಗೆ ದೊಡ್ಡ ಡಾನು, ದರ್ಶನ್ನಿಂದನೇ ಎಲ್ಲ ಫಿಲಮ್ ಇಂಡಸ್ಟ್ರಿ ಹಾಳಾಗಿ ಹೋಗ್ತಿದೆ ಅನ್ನೋ ರೀತಿ ನೀವು ಹೇಳ್ತಾ ಇದ್ದೀರಲ್ಲ, ಅದು ದೊಡ್ಡದು ತಪ್ಪು. ಫಸ್ಟು ಗುರು ಮೀಸೆ ಬಿಡು, ನೀನು ಮೀಸೆ ಬಿಡು ಫಸ್ಟು. ಈ ಗಂಡಸ್ರ ಥರ ಮಾತಾಡೋ, ಯಾಕೆ ಈ ಥರದೆಲ್ಲ ಬಂದ್ಬಿಟ್ಟು ಸುಮ್ಮನೆ ಇಲ್ದಿರೋದಲ್ಲ. ದರ್ಶನಿಂದ ನೀನು ಇಮೇಜ್ ತೊಗೊತಾ ಇದೆಯಾ? ಹೌದು, ತೊಗೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತೊಗೊತಿದ್ಯಾ ಇಮೇಜ್. ತೊಗೊಳ್ದೇನೆ ದರ್ಶನ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇಷ್ಟೊಂದು ವೀಡಿಯೋಗಳು ಮಾಡಬೇಕನ್ನೋ ಅವಶ್ಯಕತೆ ಇಲ್ಲವಲ್ಲ. ಫಸ್ಟು ನೀನು ಬಂದಿದ್ದು ಕಮಾನ್ ಗಾಯ್ಸ್, ದರ್ಶನ್ ಡಿ ಬಾಸ್ ಫ್ಯಾನ್ಸ್ ಬನ್ನಿ, ಎಲ್ಲ ಬನ್ನಿ ಫ್ರೀಡಮ್ ಪಾರ್ಕಲ್ಲಿ ಬನ್ನಿ ಅಂತ ನೀವು ಏನಕ್ಕೆ ಕರೆದ್ರಿ? ಮತ್ತು ನಿನಗೆ ಕರೆದಿದ್ದೇನಕ್ಕೋಸ್ಕರ ನೀನು ಕರೆದಿದ ತಕ್ಷಣ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಅವನಿಗೆ ಈ ರೀತಿ ಆ ರೀತಿ ಅಂತ ಹೇಳ್ತಿದೆಯಲ್ಲ. ಯಾವ ರೀತಿ ದರ್ಶನ್ ಅವ್ರದ್ದು ಎವಿಡೆನ್ಸ್ಗಳು ಕಲೆಕ್ಟ್ ಮಾಡೋಕ್ಕೆ ಇಷ್ಟು ಜನ ನನ್ನ ಟೀಮ್ ವರ್ಕ್ ಮಾಡ್ತಿದೆ, ಅದು ಮಾಡ್ತಿದ್ದೆ ಅಂತ ಹೇಳ್ತಿದ್ಯೋ ಗುರುವೇ, ಕಾಲಾಯ ತಸ್ಮೈ ನಮಃ. ನಾವು ಅದೇ ರೀತಿ ನೀನು ಕಾರಲ್ಲಿ ಕೂತ್ಕೊಂಡು ದರ್ಶನ್ ನಾಯ್ಡು ಅಂತ ಹೇಳ್ದಲ್ಲ, ಆ ಎವಿಡೆನ್ಸ್ಗಳ ಜೊತೆಗೆ ಎಲ್ಲ ಎವಿಡೆನ್ಸ್ಗಳು ಸಹ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸುಮ್ಮನೆ ಇದ್ದೀವಿ ಅಂದಿದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಮಗೆ ಒಂಥರ ನೋವಾಗಿದೆ ದರ್ಶನ್ ಅವರು ಜೈಲಲ್ಲಿರೋದು, ಅದಕ್ಕೋಸ್ಕರ ಸುಮ್ಮನೆ ಇದ್ದೀವಿ. ನೀನು ಕೊಡೋವಂಥ ಪ್ರತಿಯೊಂದು ವೀಡಿಯೋಗಳು ಸಹ ಅವ್ರನ್ನ ಆಚೆ ಬರ್ದಿರೋ ರೀತಿಗೆ ನೀನು ಮಾಡ್ತಾಯಿದ್ಯಾ. ಅದಕ್ಕೆ ಯಾರು ಹಿಂದೆ, ಅದು ಯಾರು ಸಪೋರ್ಟ್ ಮಾಡ್ತಾರೋದು, ಅದೆಲ್ಲರ ಬಗ್ಗೆ ಸಹ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ದರ್ಶನ್ ಒಂದು ಮಾತಾಡಿದ್ದಾರೆ, ಏನಂತ ಗೊತ್ತಾ? ನಿಮ್ಮಂಥವ್ರು ಎಷ್ಟೇ ಜನ ಏನೇ ಹೇಳಿದ್ರು ಸಹ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ನಮಗೆ ಬೇಕಾರದೇನು ಅಂದರೆ, ನೀನು ಹೇಳ್ದಲ್ಲ ಎಲ್ಲ ದರ್ಶನ್ ಎವಿಡೆನ್ಸ್ ಬಂದ್ಬಿಟ್ಟು ದರ್ಶನ್ ಬಂದು ಅಂಡರ್ ವರ್ಲ್ಡ್ ಡಾನು ಅನ್ನೋ ರೀತಿ ತೋರಿಸ್ತಾ ಇದೆಯಾ ಗೊತ್ತಾ? ಪ್ರತಿಯೊಬ್ಬ ಒಂದು ಟೀಮು, ದರ್ಶನ್ ಟೀಮ್ನ ಏನಾದರೂ ಕೇಸ್ ಹಾಕಿದ್ರೆ ಆ ಕೇಸ್ಗೆ ಉತ್ತರ ಕೊಡೋದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ ಗುರು? ಅದೇ ನಿನಗೆ ಕೇಸ್ಗೆ ಉತ್ತರ ಕೊಡೋದಕ್ಕೆ ನಿಂಗೆ ಉತ್ತರ ಇಲ್ಲ. ಫಸ್ಟು ಶುರು ಮಾಡಿದ್ದು ನೀನು. ದರ್ಶನ್ ಒಬ್ಬ ನಾಯ್ಡು ಅಂತ ನೀನು ಶುರು ಮಾಡಿದ್ಮೇಲೆ ನಿನಗೇನು 50,000 ಕಾಲ್ಗಳು ಬಂತು, ಅದು ಶುರುವಾಗಿದ್ದೇ ಇದರಿಂದನೇ. ನಿನ್ಗೆ 50,000 ಕಾಲ್ ಬಂತು. 50,000 ಕಾಲ್ ಬರೋಕ್ಕಾಗುತ್ತೋ? ಸಾಧ್ಯನಾ ಗುರು? ಅಷ್ಟೊಂದು ಕಾಲು. ಒಬ್ಬ ಮನುಷ್ಯನಿಗೆ ಹಬ್ಬ ಅಂದರೆ ಒಂದು 2,000 ಬಂದಿರ್ಬೋದು, 3,000 ಬಂದಿರ್ಬೋದು, ಒಂದು ಹಬ್ಬ ಅಂದರೆ ಒಂದು 10,000 ಬಂದಿರ್ಬೋದು. 50,000 ಕಾಲ್ ಬಂದಿದೆ, ಮಿಸ್ ಕಾಲ್ ಬಂದಿದೆ ಅಂದರೆ ಆ 50,000 ಜನಕ್ಕೂ ಸಹ ದರ್ಶನ್ ಬಂದ್ಬಿಟ್ಟು ಆರಾಧ್ಯ ದೈವ ಆಗಿರ್ತಾನೆ. ಅದಕ್ಕೋಸ್ಕರ ನಿನ್ಗೆ ಅಷ್ಟು ಮಿಸ್ ಕಾಲ್ ಬಂದಿರುತ್ತೆ. ಯಾಕಂದ್ರೆ ನೀನು ದರ್ಶನ್ ಬಗ್ಗೆ ಮಾತಾಡಿರೋ ಮಾತುಗಳು, ನೀನು ನಾಯ್ಡು, ಇದು ದರ್ಶನ್ನು ಇದೆಲ್ಲ ನೀನು ಮಾತಾಡಿರೋದ್ರಿಂದ ಬೇಜಾರಾಗಿದೆ. ಹುಡುಗರು ಕಾಲ್ ಮಾಡಿರ್ತಾರೆ. ನೀನು ಬೇಕಾದ್ರೆ ಕಂಪ್ಲೀಟ್ ಎವಿಡೆನ್ಸ್ಗಳು ಚೆಕ್ ಮಾಡು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇದು ಮಾಡು. ಮಾಡಿರೋದು ಒಳ್ಳೆ ಕೆಲಸಗಳಿದೆ ಗುರು, ಅದನ್ನ ಹೇಳಿರೋದೇ ಜಾಸ್ತಿ. ನೀನು ಪ್ರತಿಯೊಂದು ಸಹ ದರ್ಶನ್ದು ನೀನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಅಂಥ ವೀಡಿಯೋಗಳು ಚೆಕ್ ಮಾಡು. ಅವಾಗ ಗೊತ್ತಾಗುತ್ತೆ ದರ್ಶನ್ನು ಯಾವ ರೀತಿ ಜನಗಳಿಗೆ ಒಂದು ಉಪಕಾರಿಯಾಗಿದ್ದಾನೆ, ಪರೋಪಕಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದು ಬಿಟ್ಟು ಈ ರೀತಿ ದರ್ಶನ್ನ ಒಂದು ನೆಗೆಟಿವ್ ಪರ್ಸನ್ ಥರ ನೀನು ತೋರಿಸ್ತಿದ್ಯಲ್ಲ, ಅದಕ್ಕೂ ಸಹ ಕಾಲಾಯ ತಸ್ಮೈ ನಮಃ. ಅದಕ್ಕೂ ನಾವು ಕಾಲಕ್ಕೆ ಉತ್ತರ ಕೊಡ್ತೀವಿ. ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಜಗದೀಶ್ ಸರ್, ಅದರಿಂದ ಸ್ವಲ್ಪ ತಡ್ಕೋ ಸ್ವಾಮಿ, ಎಲ್ಲ ಕೊಡ್ತೀವಿ, ಎಲ್ಲ ವಿತ್ತು. ನೀನು ಯಾವ ರೀತಿ ಎಲ್ಲ ಕಲೆಕ್ಟ್ ಮಾಡ್ತಿದ್ಯೋ, ನಿನ್ನಂಥವನಿಗೆ ಇಷ್ಟು ತಲೆ ಇರಬೇಕು ಅಂತ ಹೇಳಿದ್ರೆ, ಅದೇನೋ ನೀನು ಹೇಳ್ತಿದ್ಯಲ್ಲ 50,000 ಜನ ಇರೋವಂಥ ಆರ್ಮಿ ಅಂತ, ಅಂಥದ್ದು ನಮಗೆ ಎಷ್ಟು ತಲೆ ಇರಬೇಕು? ಎಲ್ಲ ಸಹ ವಿತ್ ಎವಿಡೆನ್ಸ್ ಜೊತೆಗೆ ನಿನ್ನ ಎವಿಡೆನ್ಸ್ನ ನಿನಗೇ ಕರೆಕ್ಟಾಗಿ ಕೊಡೋ ತನಕನೂ ನಮಗೂ ಸಮಾಧಾನ ಇರಲ್ಲ. ಏನಕ್ಕೂ ಜಗ್ಗು ಬಾಸ್, ಜೆ ಬಾಸ್
ನಮ್ಮ ಡಿ ಬಾಸ್ ಬಗ್ಗೆ ಕೆಲವೆಲ್ಲ ಬಂದು ಎವಿಡೆನ್ಸ್ಗಳನ್ನ ಇದರಲ್ಲಿ ತೋರಿಸ್ತಾ ಇದ್ದೀನಿ, ನೋಡು, ಆಮೇಲೆ ಹೇಳು. ಆಮೇಲೆ ನೀನು ಹೇಳ್ತೀಯಲ್ಲ ನೆಗೆಟಿವ್ ರೋಲಲ್ಲೆಲ್ಲ ಹೇಳ್ತಿದ್ದೆಲ್ಲ, ಆಮೇಲೆ ನೋಡೋಣ. ಸದ್ಯಕ್ಕೆ ಇವಾಗ ಕೆಲವೆಲ್ಲ ಬಂದು ಶಾಂಪಲ್ದು ಇಮೇಜ್ಗಳು ಹಾಕಿದ್ದೇನೆ. ಇನ್ನು ಬೇಕು ಅಂದರೆ ಹ್ಯಾಶ್ಟ್ಯಾಗ್ ಜೊತೆಗೆ ಹಾಕೋ ಹೆಸರು, ಕಂಪ್ಲೀಟ್ ವೀಡಿಯೋಗಳು ಬರುತ್ತೆ. ಅದಾದಮೇಲೆ ಸಹನು ಡಿ ಬಾಸ್ ಆರ್ಮಿ ಬಂದು ಅಂತ ತೋರಿಸ್ತಿದ್ಯಾ ಹೊರತು ಇಲ್ಲಿ ಡಿ ಬಾಸ್ನ ನೆಗೆಟಿವ್ ರೋಲ್ ತೋರಿಸ್ತಿದ್ಯಾ. ಪಾಸಿಟಿವ್ ರೋಲು ದರ್ಶನ್ದು ನೀನು ಇನ್ನೂ ನೋಡಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಿನಗೆ ಯಾವುದೋ ಏನೋ ಅಂತ ನಿನ್ನ ಬಾಯಿಗೆ ಬಂದಾಗ ನೀನು ಹೇಳ್ದಂಗೆಲ್ಲ ನಾವು ಇಲ್ಲಿ ಕೇಳ್ಕೊಂಡಿರೋಕ್ಕಾಗಲ್ಲ. ಅದೆಲ್ಲ ಕಾಲ ಉತ್ತರ ಕೊಡುತ್ತೆ. ನಿನಗೆ ಹೇಳ್ಬೇಕಾರೋ ಅವಶ್ಯಕತೆ ಇಲ್ಲ.